Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ 2024 and 25. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ SSLCಯ ರಾಜ್ಯ ಮಟ್ಟದ ಪ್ರಿಪರೇಟರಿ ಪರೀಕ್ಷೆಗಾಗಿ. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು ನಿಮ್ಮ ಅಭ್ಯಾಸಕ್ಕೆ ಬಹಳ ಸಹಕಾರಿಯಾಗುತ್ತೆ. ಇದು ಪೂರ್ವಸಿದ್ಧತಾ ಪರೀಕ್ಷೆ ಹಾಗೂ ಆನ್ಯುಯಲ್ ಎಕ್ಸಾಮಿನೇಷನ್ಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿ. ಮೊದಲನೇ ಮೇನಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್, ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಇದೆ. ಪೀಪಲ್ ಲವ್ ಮ್ಯೂಸಿಕ್. ಲವ್ ಡೂ ಫಾರಮ್ ವರ್ಬ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಡೂ ಹೆಲ್ಪಿಂಗ್ ವರ್ಬನ್ನು ತಗೋಬೇಕಾಗತ್ತೆ. ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಮಾಡಿದಾಗ ಡೋಂಟ್ ಆಗುತ್ತೆ. ಪೀಪಲ್ ಪ್ಲೂರಲ್ ಇರೋದ್ರಿಂದ ದೇ, ಡೋಂಟ್ ದೇ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ಗೆ ಬಂದಾಗ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿರುತ್ತೆ. ಕುಡ್ ಯು ಪ್ಲೀಸ್ ಲೆಂಡ್ ಮೀ ₹20? ಐ ನೀಡ್ ಇಟ್ ಅರ್ಜೆಂಟ್ಲಿ. ಇಟ್ ಈಸ್ ಎ ರಿಕ್ವೆಸ್ಟ್. ಇದು ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಥರ್ಡ್ ಕ್ವಶನ್ಗೆ ಬಂದಾಗ ಇಲ್ಲಿ ಇಫ್ ಕ್ಲಾಸನ್ನು ನೀಡಲಾಗಿರುತ್ತೆ. ಕಾವ್ಯ, ಇಫ್ ದ ಡಾಕ್ಟರ್ ಹ್ಯಾಡ್ ಕಮ್ ಇನ್ ಟೈಮ್ ಮೈ ಗ್ರ್ಯಾಂಡ್ ಫಾದರ್ ಡ್ಯಾಶ್ ಬೀನ್ ಸೇವ್ಡ್. ಆಪ್ಷನ್ ಎ ವುಡ್ ಹ್ಯಾವ್ ಬೀನ್ ಸೇವ್ಡ್. ಇನ್ ಫೋರ್ತ್ ಕ್ವಶನ್, ಚೂಸ್ ದಿ passive form of the given sentence. She is writing a story. A story is ing ಇರೋದ್ರಿಂದ being. ನೋಡಿ ಆಪ್ಷನ್ ಸಿ, a story is being written by her. ನಂತರ ಸೆಕೆಂಡ್ ಮೈನ್, do as directed. ಫಿಫ್ತ್ ಕ್ವಶನ್, which one of the following words has 2 syllables? 2 syllable ಇರ್ತಕ್ಕಂಥ ವರ್ಡು ಟೇಬಲ್. ನಂತರ ಕಂಬೈನ್ ದ ಸೆಂಟೆನ್ಸ್, ಕೊಲೋಕೇಟಿವ್ ನೀಡಲಾಗಿದೆ ಸಿಕ್ಸ್ತ್ ಕ್ವಶನಲ್ಲಿ. ಪೇ ಅಟೆನ್ಷನ್. Next, identify the parts of speech of the underlined word. She is an intelligent girl. Intelligent underline ಆಗಿದೆ. It is adjective. Fill in the blank using the correct article. He fought like dash hero. I fought like a hero. A article ಅನ್ನು ಬಳಸಬೇಕು. ನೈನ್ತ್ ಕ್ವಶನ್ ನೋಡಿದಾಗ fill in the blanks with appropriate preposition. Vikram goes to school dash bus. By bus. Fill in the blanks using the suitable linker. 10th question ಇದೆ. ರವಿ brought fresh fruits dash vegetables. Fresh fruits and vegetables. 11th questionಗೆ ಬಂದಾಗ ಟೆನ್ಸ್ ಫಾರಮ್, ಕರೆಕ್ಟ್ ಟೆನ್ಸ್ ಫಾರಮ್ ಅನ್ನು ಬರೀಬೇಕಾಗತ್ತೆ. ಶಕುಂತಲಾ ಇಸ್ ಎ ಕ್ಲಾಸಿಕಲ್ ಸಿಂಗರ್. ಶಿ ಡ್ಯಾಶ್ ಮನಿ ಬೈ ಗಿವಿಂಗ್ ಟ್ಯೂಷನ್ಸ್. ಶಿ ಅರ್ನ್ಸ್ ಮನಿ. ಅರ್ನ್ಸ್ ಅಂತ ಮಾಡಬೇಕು, ಯಾಕಂದರೆ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಸಬ್ಜೆಕ್ಟ್ ಸಿಂಗುಲರಲ್ಲಿದ್ದಾಗ ವರ್ಬನ್ನು ನಾವು ಪ್ಲೂರಲ್ ಎಸ್ ಫಾರ್ಮಲ್ಲಿ ಬರೀಬೇಕು. ನೆಕ್ಸ್ಟ್ 12th ಕ್ವಶನ್, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಇದೆ. ದ ನ್ಯೂ ಡ್ಯಾಶ್ ಎಜುಕೇಟ್ ಪಾಲಿಸಿ ಈಸ್ ಗುಡ್ ಫಾರ್ ಆಲ್. ಎಜುಕೇಟ್ ಇದೆ, ಅದನ್ನು ನಾವು ನೌನ್ ಫಾರ್ಮ್ ಮಾಡಿದಾಗ ಎಜುಕೇಷನ್. ದ ನ್ಯೂ ಎಜುಕೇಷನ್ ಪಾಲಿಸಿ. ಇನ್ನು 13th ಕ್ವಶನ್ ಇದೆ. ಯೂಸ್ ದ ವರ್ಡ್ ಸರ್ಚ್ ಆಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್. ಐ ಸರ್ಚ್ ಫಾರ್ ಮನಿ. ಐ ಸರ್ಚ್ಡ್ ಮೈ ಕೀಸ್. ಐ ಸರ್ಚ್ ಮೈ ಮೊಬೈಲ್ ಇನ್ ಹೋಮ್. ಇನ್ನು 14th ಕ್ವಶನ್ಗೆ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ನೋ ಅದರ್ ಮೆಟಲ್ ಈಸ್ ಆಸ್ ಯೂಸ್ಫುಲ್ ಆಸ್ ಐರನ್. ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್. ಇನ್ನು 15th ಬಂದಾಗ ರಿಪೋರ್ಟೆಡ್ ಸ್ಪೀಚ್ ಇದೆ. ಪೊಲೀಸ್, ವೇರ್ ಆರ್ ಯು ಗೋಯಿಂಗ್? ರವಿ, ಐ ಆಮ್ ಗೋಯಿಂಗ್ ಟು ದ ಪಾರ್ಕ್. ಪೊಲೀಸ್ ಮೆನ್ ಆಸ್ಕ್ಡ್ ರವಿ ವೇರ್ ಹಿ ವಾಸ್ ಗೋಯಿಂಗ್. ನೆಕ್ಸ್ಟ್, ಫ್ರೇಮ್ ಎ ಕ್ವಶನ್ ಟು ಗೆಟ್ ಎ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ದಿ ಆನ್ಸರ್. ಇಲ್ಲಿ ಆಕಾಶ್ ಬ್ರಷಸ್ ಇಸ್ ಟೀತ್ ಟ್ವೈಸ್ ಎ ಡೇ ಇದೆ. ಇಲ್ಲಿ ಬ್ರಷಸ್ಸಲ್ಲಿ ನಾವು ಡಸ್ ಅನ್ನು ಹೆಲ್ಪಿಂಗ್ ವರ್ಬ್ ತಗೋಬೇಕಾಗುತ್ತೆ. ಟ್ವೈಸ್ ಎ ಡೇ ಎಂದಾಗ ಹೌ ಆಫನ್ ಡಸ್ ಆಕಾಶ್ ಬ್ರಷ್ ಇಸ್ ಟೀತ್. ಕರೆಕ್ಟ್ ಆನ್ಸರ್ ಆಗುತ್ತೆ. ನಂತರ ಥರ್ಡ್ ಮೇನ್ಗೆ ಎಡಿಟಿಂಗ್ ಎರರ್ಸಲ್ಲಿ 17th ಕ್ವಶನ್, ಹಿ ಅಗ್ಡ್ ಈಸ್ ಫಾದರ್ ಟೈಟ್. Is art full of love for his stern father who had at last accepted that his destiny lay in canvas and paint. Clues, a spelling mistake to be corrected. ಇಲ್ಲಿ ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ who had lost LOST ಇದೆ, ಅದನ್ನು LAST ಲಾಸ್ಟ್ ಮಾಡಬೇಕಾಗತ್ತೆ. ನಂತರ ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ he hugged his father tight ಅಂತ ಇದೆ, ಟೈಟ್ಲಿ. ನೋಡಿ ಎಲ್ಲ ಕೀ ಆನ್ಸರನ್ನು ಈ ಕ್ವಶನ್ ಪೇಪರ್ನ ಕೆಳಗಡೆ
ಫುಲ್ ಕೀ ಆನ್ಸರ್ ನೀಡಲಾಗಿರುತ್ತೆ. ಇದನ್ನು ಈ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಬಹುದು. ಇನ್ನು 4th ಮೇನ್ಗೆ 2 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಫಸ್ಟ್ ಕ್ವಶನ್, ವೈ ಡಿಡ್ ಸ್ವಾಮಿ ಫಾದರ್ ಗಿವ್ ಹಿಮ್ ಎ ಚಾಲೆಂಜ್? ಇಲ್ಲಿ ಸ್ವಾಮಿಸ್ ಫಾದರ್ ಯಾಕೆ ಚಾಲೆಂಜ್ ಕೊಟ್ಟರು ಅಂದಾಗ, ಸ್ವಾಮಿಸ್ ಫಾದರ್ ವಾಂಟೆಡ್ ಸ್ವಾಮಿ ಟು ಪ್ರೂವ್ ಹಿಸ್ ಕರೇಜ್ ಆ್ಯಂಡ್ ಸ್ವಾಮಿಸ್ ಫಾದರ್ ವಾಂಟೆಡ್ ಹಿಮ್ to sleep in the office room to cultivate a good habits, not to afraid of darkness. Next, 19th question, why did Nehru choose Dr. B.R. Ambedkar as the first law minister of independent India? Here Nehru chose Dr. B.R. Ambedkar because Dr. B.R. Ambedkar had great skill in law and legislation and he had a vision for social justice. How do you justify that Anant was a talented boy? Anant was better than Smita. He is the best table tennis player, fastest runner, and he is learning sitar and he is able to compose his own tunes. Next, 21st question ನೋಡಿದಾಗ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಇಂದ, ಅಕಾರ್ಡಿಂಗ್ ಟು ದ ಆಥರ್, ವೈ ಡು ಸಮ್ ಪೀಪಲ್ ಚೂಸ್ ಟು become scientists though they may not earn much money? Here some people like science and their discovery in science brings them rewards and they can enjoy the camaraderie and freedom, so they want to become a scientist. Next, 22nd question ನೋಡಿದಾಗ Zaz poem 2 ಇಂದ ಇದೆ, he is no longer a man, says the poet in Zaz poem 2. Why? Because Zaz player, he immersed in music while playing his old alto saxophone. He was deeply immersed in music and he feels like he gather wings and like a bird flies higher and higher. ಈ ಉತ್ತರ ಬರಿಬೇಕಾಗುತ್ತೆ. Next, 23rd, why had sub-inspector came to Mohan house? Sub-inspector came to Mohan house to give them a warn about the police raid and to took away all the materials like cyclo-styling machine and copies of Mahatma Gandhi's speech. Nantara, what did Anip choose as a mission? Why? Anip chose his mission as to become a army man because he want to serve the nation. ನಂತರ ಇಲ್ಲಿ ಡಿಕ್ಕಿ ಡೋಲ್ಮಾ ಕ್ವಶನ್ ಇದೆ, ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡೋಲ್ಮಾ ಫೇಸ್ ಇನ್ ಹರ್ ಅರ್ಲಿ ಲೈಫ್? ಡೋಲ್ಮಾ ಲಾಸ್ಟ್ ಹರ್ ಮದರ್ ಅಂಡ್ ಲಾಸ್ಟ್ ಹರ್ ಬ್ರದರ್ ಅಂಡ್ ಶಿ ನೀಡ್ಸ್ ಮೋರ್ money for his father. He was bedridden. ನಂತರ, why did Wang Jia decide not to go back to his village? Wang Jia came in search of bird of happiness because his people were suffering from cold and hunger and they were very poor. He wanted to bring back that bird of happiness to village, so he did not want to go back to village. ನಂತರ 5th ಮೇನ್ 3 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಇಲ್ಲಿ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇದೆ, ಹೌ ಡಿಡ್ ಬಲೇಶ್ವರ್ ಟೇಕ್ ರಿಸ್ಕ್ ಟು ಸೇವ್ ಗರ್ಲ್? ನೆಕ್ಸ್ಟ್ 26th ಬಂದಾಗ, ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದಟ್ ದ ಅರ್ತ್ ಹ್ಯಾಸ್ ಅನ್ ಓಷನ್ ಆಫ್ ಪೇಷನ್ಸ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್? ನೋಡಿ, ಎಲ್ಲ ಪ್ರಶ್ನೆಗಳಿಗೂ ಕೀ ಆನ್ಸರ್ ಇರುತ್ತೆ. ನಂತರ ಎಕ್ಸ್ಟ್ರಾಕ್ಟ್ಸನ್ನು ನೋಡೋದಾದರೆ, ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ, ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯಾದಿಂದ. ಹೂ ಡಸ್ ವಿ ರೆಫರ್ ಟು ಅಂದಾಗ, ದ ಆಥರ್ ಎ ಸೆಡಿಲೋ ಆ್ಯಂಡ್ ಅಮೇರಿಕನ್ಸ್. ಹೂಮ್ ವಾಸ್ ಇಟ್ ಸೆಡ್ ಟು ಅಂದಾಗ, ಸೆಡ್ ಟು ಡಾನ್ ಅನ್ಸೆಲ್ಮೋ. ವಾಟ್ ವಾಸ್ ದ ಡಿಸ್ಕವರಿ ಅಂದಾಗ, ಡಾನ್ ಅನ್ಸೆಲ್ಮೋ ಓನ್ಡ್ ಎಕ್ಸ್ಟ್ರಾ ಲ್ಯಾಂಡ್. ನೆಕ್ಸ್ಟ್ 28th ನೋಡಿ, ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಡ್ಜ್. ಹೂ ಇಸ್ ದ ಸ್ಪೀಕರ್ ಅಂದಾಗ, ಸತೀಶ್ ಫಾದರ್ ಅವತಾರ್ ನಾರಾಯಣ್. ಹೂ ಈಸ್ ದ ಯು ರೆಫರ್ಡ್ ಇಯರ್ ಅಂದಾಗ, ಸತೀಶ್. ವೈ ವಾಸ್ ದಿಸ್ ಅಡ್ವೈಸ್ ಗಿವನ್ ಅಂದಾಗ, ಸತೀಶ್ ಫಾದರ್ ವಾಂಟೆಡ್ ಸತೀಶ್ ಟು ಬಿಕಮ್ ಎ ಗುಡ್ ಸ್ಟೂಡೆಂಟ್. ಈ ಮೇ ರಿಟರ್ನ್ ಈಸ್ ಹಿಯರಿಂಗ್ ಎನಿ ಟೈಮ್, ಸೊ ಈ ವಾಂಟೆಡ್ ಈಸ್ ಸನ್ ಟು ಗೆಟ್ ಎ ಗುಡ್ ಫ್ಯೂಚರ್, ಗುಡ್ ಕೆರಿಯರ್. ಇನ್ 29th ಬಂದಾಗ, ಎವ್ರಿಬಡಿ ಡೌಟ್ಸ್ ಎಕ್ಸೆಪ್ಟ್ ಮೀ ಕ್ಯಾಪ್ಟನ್. ಹೂ ಈಸ್ ಎವ್ರಿಬಡಿ ಅಂದಾಗ, ಸೇಲರ್ಸ್. ಹೂ ವಾಸ್ ದ ಕ್ಯಾಪ್ಟನ್? ಕೊಲಂಬಸ್. ವಾಟ್ ವಾಸ್ ದ ಡೌಟ್ ಅಬೌಟ್ ಅಂದಾಗ, ಡೌಟ್ ಅಬೌಟ್ ದಿ ಲಾಯಲ್ಟಿ. ಆ್ಯಂಡ್ 30th ಕ್ವಶನ್ಗೆ ಬಂದಾಗ, ಐ ವಿಲ್ ಡಾಸ್ ವೆನ್ ಎವರ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಕ್ ಅಪ್ ವಿತೌಟ್ ಎ ನಾಕ್. ಹೂ ಈಸ್ ದ ಸ್ಪೀಕರ್ ಅಂದಾಗ, ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ವೇರ್ ಹಿ ಈಸ್ ಗೋಯಿಂಗ್ ಅಂದಾಗ, ಈ ಈಸ್ ಗೋಯಿಂಗ್ ಟು ಸ್ಪೇಸ್. ವೈ ಡಸ್ ಹಿ ಎಕ್ಸ್ಪ್ರೆಸ್ ಸಚ್ ಫೀಲಿಂಗ್ಸ್ ಅಂದಾಗ, he know that he will be alone in space, nobody is visiting him. ನಂತರ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಇದೆ, ಸ್ಟೋರಿ ಡಿಸ್ಕ್ರಿಪ್ಷನ್, ದೆನ್ ಸ್ಟೋರಿ ರೈಟಿಂಗ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಪ್ಯಾಸೇಜ್. ಅದಾದ ನಂತರ ಇಲ್ಲಿ 36th ಕ್ವಶನ್ ಸಮರೀಸ್, ದೆನ್
essays and letter writing. All these questions are answered. ನೋಡಿ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಕೀ ಆನ್ಸರನ್ನು ಸಹ ನೀಡಲಾಗಿರುತ್ತೆ. ಸೊ ಡೌನ್ಲೋಡ್ ದಿಸ್ PDF. ದ PDF ಈಸ್ ಗಿವನ್ ಇನ್ ಅ ಡಿಸ್ಕ್ರಿಪ್ಷನ್. ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿ. ಇದು ನಿಮ್ಮ ಪ್ರಿಪರೇಟರಿ ಹಾಗೂ ಆನ್ಯಲ್ ಎಕ್ಸಾಮ್ಗೂ ಸಹ ಇಲ್ಲಿ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಸಹಾಯ ಮಾಡುತ್ತೆ ಅಂತ ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.